ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಅವರ್ ಫೇಸ್ಬುಕ್ ಪೇಜ್. ಇವತ್ತು ಬಂದು ನಾನು ಇವಾಗ ರೀಸೆಂಟಾಗಿ ರೆಡಿ ಮಾಡಿರೋಂಥ ಕೆಲವೊಂದು ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ನನ್ನ ಚಾನಲಲ್ಲಿ ಇದು ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ. ಬಟ್ ನಾನು ತುಂಬ ದಿವಸದಿಂದ ಅಪ್ಲೋಡ್ ಮಾಡಬೇಕು ಅನ್ಕೊತಾ ಇದ್ದೆ. ತುಂಬ ಔಟ್ಫಿಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೆ, ಬಟ್ ಕಸ್ಟಮರ್ಗೆ ಹಾಗೆ ಕೊಟ್ಟು ಕಳಿಸ್ಬಿಡ್ತಾ ಇದ್ದೆ. ಯಾವುದೇ ಒಂದು ವಿಡಿಯೋನ ನಾನು ರೆಡಿ ಮಾಡೋಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇದ್ದಿದ್ದರಿಂದ ರೆಡಿ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ನಾನು ಏನೇನು ಥರ ಎಲ್ಲ ರೆಡಿ ಮಾಡಿದ್ದೀನಿ ಮತ್ತು ನಿಮಗೆ ಯಾವ ಥರ ಸ್ಯಾರಿಗೆ ಯಾವ ಥರ ಬ್ಲೌಸ್ನ ಮಾಡ್ಕೋಬೇಕಂತ ಕೂಡ ನಾನು ಇದರಲ್ಲಿ ನಿಮಗೆ ಟಿಪ್ಸ್ ಕೊಡ್ತೀನಿ. ಫಸ್ಟ್ ಬಂದು ನೀವು ನೋಡೋದಾದರೆ ಕೆಲವೊಂದು ನಾನು ಮಾಡಿಸಿರೋದು ಯೂನಿಕ್ ಆಗಿರೋಂಥವ್ರು ನಾನು ತೋರಿಸ್ತೀನಿ. ಇದು ನೋಡ್ಬೋದು ನೀವು, ಇದು ಎಂಬ್ರಾಯ್ಡ್ರಿ ವರ್ಕ್, ಹಾರಿ ವರ್ಕ್ ಅಂತಾರೆ ಇದನ್ನು. ತುಂಬ ಹತ್ರದಿಂದನೇ ತೋರಿಸ್ತೀನಿ ನೋಡಿ. ಜಸ್ಟ್ ಎಲ್ಲ ಫ್ಲವರ್ ಥರ ಇದನ್ನು ಮಾಡಿಸಿರೋದು ನಾನು. ನೀವು ನೋಡ್ಬೋದು, ಲುಕ್ ನೋಡ್ಬೋದು ಇದ್ರದ್ದು ನಿಮಗೆ ಯಾವ ಥರ ಇದೆ ಅಂತ. ಇದು ಕಸ್ಟಮರ್ದು. ಇದು ಏನು ಪ್ಲಸ್ ಪಾಯಿಂಟು ಇದರಲ್ಲಿ ನಿಮಗೆ ಅಂತಂದರೆ, ಇದು ಸ್ವಲ್ಪ ಎಲ್ಲ ಎಂಬೋಸ್ ಲುಕ್ ಅನ್ನೋದು ಕೊಡುತ್ತೆ ನಿಮಗೆ. ಇದೆಲ್ಲ ನೀವು ನೋಡಿದ್ರೆ ಹ್ಯಾಂಡ್ ವರ್ಕು ತುಂಬ ಎಂಬೋಸ್ ಆಗಿರುತ್ತೆ, ರಿಯಲ್ ಫ್ಲವರ್ ಥರ ಇರುತ್ತೆ. ಇದು ನೋಡ್ಬೋದು ನೀವು. ಈ ಥರ ಒಂದು ಕಾನ್ಸೆಪ್ಟನ್ನ ತೊಗೊಂಬಂದಿದ್ದೀವಿ, ಬೋಟ್ ನೆಕ್ ಕಾನ್ಸೆಪ್ಟ್ ಇದು. ಹಾಗೆ ಇದು ಸ್ಲೀವ್ಸ್ಗೆ ಬಂದು ನೀವು ನೋಡೋದಂದರೆ ಸ್ಲೀವ್ಸ್ಗೆ ಈ ಥರ ಹ್ಯಾಂಗಿಂಗ್ಸ್ನ ಮಾಡಿಸಿದ್ದೀವಿ. ಸ್ಲೀವ್ ಇದೇ ಥರನೇ. ಬಟ್ ನಿಮ್ಗೆ ಇದೆಲ್ಲ ಸ್ವಲ್ಪ ಅಫೋರ್ಡಬಲ್ ಪ್ರೈಸೆಲ್ಲ ನಾನು ಮಾಡಿಸಿ ಕೊಡೋದು. ತುಂಬ ಏನು ನಾನು ಕಾಸ್ಟ್ ಅಂತ ಏನೂ ಚಾರ್ಜ್ ಮಾಡಲ್ಲ, ಬಟ್ ಅಫೋರ್ಡಬಲ್ ಅಂತ ಹೇಳ್ತೀನಿ. ಅಫೋರ್ಡಬಲ್ ಅಂತಂದರೆ ನಿಮಗೆ ತುಂಬ ಜಾಸ್ತಿನೂ ಇರಲ್ಲ, ಹಂಗಂತ ಕಡಿಮೆನೂ ಇರಲ್ಲ, ಆ ಥರ ಇರುತ್ತೆ. ಬಟ್ ವರ್ಕಿಗೆ ತಕ್ಕಂಗೆ ನಾವು ಕಾಸ್ಟ್ನ ಚಾರ್ಜ್ ಮಾಡ್ತೀನಿ. ನೋಡ್ಬೋದು ಈ ಥರ ಇದೆ, ಈ ಥರ ಒಂದು ಡಿಸೈನು. ಅದೇ ಥರನೇ ಇನ್ನೊಂದು, ಇದೆಲ್ಲ ಸಿಲ್ಕ್ ಸ್ಯಾರೀಸ್ಗೆ ನಾನು ರೆಫರ್ ಮಾಡಿಸೋದು ಸಿಲ್ಕ್ ಸ್ಯಾರೀಸ್ಗೆ. ಅದೇ ಥರ ನಿಮಗೆ ಕಂಪ್ಯೂಟರೈಸ್ಡ್ ವರ್ಕ್ ಕೂಡ ನಾವು ಮಾಡಿಕೊಡ್ತೀವಿ. ಇನ್ನೊಂದು ಡಿಸೈನ್ ನೋಡೋದಾದರೆ ಇದಕ್ಕಿಂತ ಇವಾಗ ನೀವು ನೋಡಿದ್ರಲ್ಲ ಫಸ್ಟ್ ಒನ್ನು, ಅದಕ್ಕಿಂತ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಏನಕ್ಕಂತಂದರೆ ಇದು ಬಂದು ಸ್ವಲ್ಪ ಜರ್ದೋಸಿನ ಯೂಸ್ ಮಾಡಿರ್ತೀವಿ ಇದರಲ್ಲಿ. ಜರ್ದೋಸಿ ವರ್ಕ್ ಅಂತಂದರೆ ಸ್ವಲ್ಪ ಏನು ಹೇಳೋದು, ತೋರಿಸ್ತೀನಿ ರೀ. ಜಸ್ಟ್ ಲೈಕ್ ಸಿಲ್ವರ್ ಕಲರಲ್ಲಿದೆ ಇದು. ನಿಮಗೆ ಇಲ್ಲಿ ಇದು ಬ್ರೈಟ್ನೆಸ್ ಕಾಣಿಸ್ತಾ ಇದೆಯಲ್ವ ಗೊತ್ತಿಲ್ಲ ನೋಡಿ. ಜರ್ದೋಸಿ ಅಂತಂದರೆ ಈ ಸಿಲ್ವರಲ್ಲಿ ಇದೆಯಲ್ಲ, ಇದೆಲ್ಲ ಜರ್ದೋಸಿ ಅಂತಾರೆ ಇದನ್ನ. ಇದು ಕೂಡ ಸೇಮ್ ಕಾನ್ಸೆಪ್ಟೇ. ಇದೆಲ್ಲ ತುಂಬ ಕಾಸ್ಟ್ ಇರುತ್ತೆ ಸ್ಯಾರೀಸು, ಅದಕ್ಕೆ ನಾನು ಜರ್ದೋಸಿ ವರ್ಕ್ನ ರೆಫರ್ ಮಾಡಿದೆ. ಬಟ್ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗುತ್ತೆ ಈ ವರ್ಕ್ಸ್ನೆಲ್ಲನೂ ನೀವು. ಬಟ್ ಇದರಲ್ಲಿ ಗೊತ್ತಾಗ್ತಾ ಇಲ್ಲ. ಈ ಥರ ಇರುತ್ತೆ ಇದು. ಇದಕ್ಕೂ ಕೂಡ ಸ್ಲೀವ್ಸ್ಗೆ ಹ್ಯಾಂಗಿಂಗ್ಸ್ನ ಮಾಡಿಸಿದ್ದೀವಿ. ನೋಡ್ಬೋದು, ಇದು ಕೂಡ ಸ್ಲೀವ್ಸ್ಗೆ ಹ್ಯಾಂಗಿಂಗ್ಸ್ ವೈಟ್ ಕಲರಲ್ಲಿ ಹ್ಯಾಂಗಿಂಗ್ಸ್ನ ಮಾಡಿಸಿದ್ದೀವಿ ಇದಕ್ಕೆ. ಜಸ್ಟ್ ಲೈಕ್ ಇದು ಕೂಡ ನೋಡ್ಬೋದು ನೀವು, ಫ್ಲವರ್ ಥರ. ಇದೆಲ್ಲ ತುಂಬ ಎಲಿಗೆಂಟ್ ಆಗಿರುತ್ತೆ. ತುಂಬ ನೀವು ಸೂಕ್ಷ್ಮವೂ ಕೂಡ ಇದನ್ನು ನೀವು ಇಟ್ಕೋಬೇಕಾಗುತ್ತೆ ಇದನ್ನು. ಇಲ್ಲಾಂತಂದರೆ ಏನಾಗುತ್ತೆ, ಜರ್ದೋಸಿ ಬಂದು ಸ್ವಲ್ಪ ನೀವು ಹಿಂಗೆ ಮಾಡಿದ್ರೇ ಅದು ಕಿತ್ತೋಗುತ್ತೆ. ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗುತ್ತೆ ಜರ್ದೋಸಿ ವರ್ಕ್ನ. ಈ ಥರ ಒಂದು ಕಾನ್ಸೆಪ್ಟ್ ಇದು. ಇದು ನಮ್ಮ ವರ್ಕು, ಫ್ರಂಟ್ ಆ್ಯಂಡ್ ಬ್ಯಾಕು. ಇನ್ನೂ ತುಂಬ ಇದೆ ಮಾಡಿಸ್ತಾ ಇರೋದು, ಬಟ್ ಅದೆಲ್ಲ ಇನ್ನೂ ನನ್ನ ಕೈಗೆ ಬಂದಿಲ್ಲ. ಕೈಗೆ ಬಂದಮೇಲೆ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ಅದೇ ಥರ ಇವಾಗ ಕೆಲವೊಂದು ನಾನು ಸ್ಯಾರಿ ಟಸಲ್ಸು, ಆಮೇಲೆ ಕೆಲವೊಂದು ಬ್ಲೌಸ್ ಡಿಸೈನ್ಸ್ನ ನಾನು ತೋರಿಸ್ತೀನಿ. ಇದು ಬಂದು ಕಾಟನ್ ಸ್ಯಾರಿಗೆ ನಾನು ಬಂದು ಏನು ಮಾಡಿದೆ ಅಂತಂದರೆ, ಇದು ವಿ ನೆಕ್ಕು, ಡೀಪ್ ವಿ ನೆಕ್. ಆಲ್ಮೋಸ್ಟ್ ನೀವು ನೋಡ್ಬೋದು ಡೀಪ್ ವಿ ನೆಕ್ನ ಮಾಡಿಸಿದ್ದು ಇದು ಕಸ್ಟಮರ್ದೆ. ಇದು ನೀವು ಕಾಟನ್ ಸ್ಯಾರೀಸ್ಗೆಲ್ಲ ನೀವು ಈ ಥರ ಡೀಪ್ ವಿ ಇಟ್ಟರೆ ಚೆನ್ನಾಗಿರುತ್ತೆ. ಐ ಥಿಂಕ್ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು, ಯಾವುದೇ ಬ್ಲೌಸ್ಗಾಗಲಿ ನೀವು ಸ್ವಲ್ಪ ಆದಷ್ಟು ಡೀಪ್ ಜಾಸ್ತಿ ಇಟ್ಕೊಂಡಾಗ ಅದು ಲುಕ್ಕು ಚೆನ್ನಾಗಿರುತ್ತೆ. ಕಾಟನ್ ಸ್ಯಾರಿ ಆಗಿರ್ಬೋದು, ಇಲ್ಲ ಯಾವುದೇ ಸ್ಯಾರಿ ಆಗಿರ್ಬೋದು. ಕೆಲವೊಂದಕ್ಕೆ ನೀವು ಕ್ಲೋಸ್ ನೆಕ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಕೆಲವೊಂದಕ್ಕೆ ಡೀಪ್ ನೆಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಾಟನ್ ಸ್ಯಾರೀಸ್ಗೆ ಆಲ್ಮೋಸ್ಟ್ ಕೆಲವೊಂದು ಲೆನಿನ್ ಸ್ಯಾರೀಸು ಈ ಥರ ಎಲ್ಲ ಬರುತ್ತಲ್ವ, ಅದಕ್ಕೆಲ್ಲ ಬಂದು ನೀವು ಕ್ಲೋಸ್ ನೆಕ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಕ್ಲೋಸ್ ನೆಕ್ ಮಾಡಿ ಒಳಗಡೆ ಏನಾದರೂ ಒಂದು ಓವೆಲ್ ಶೇಪು ಈ ಥರ ಏನಾದರೂ ಕೊಡ್ಬೋದು. ಬಟ್ ನಾನು ಇದಕ್ಕೆ ಬಂದು ಅವರು ಇದು ಫ್ಲೋರಲ್ ಪ್ರಿಂಟ್ ಎಲ್ಲ ಇದೆಯಲ್ವಾ, ಅದರಿಂದ ನಾನು ಇದಕ್ಕೆ ಡೀಪ್ ವೀನೇ ಮಾಡಿದೆ, ಚೆನ್ನಾಗಿರುತ್ತೆ ಅಂತ. ಬಟ್ ಇದು ಕಸ್ಟಮರ್ಗೂ ತುಂಬ ಇಷ್ಟ ಆಗಿದೆ. ಅಗೇನ್ ಇದು ನನಗೆ ಇನ್ನೊಂದು ಬ್ಲೌಸ್ ಮೆಜರ್ಮೆಂಟ್ಗೆ ಅವ್ರು ಕೊಟ್ಟಿರೋದು ಇದು ಈ ಥರ. ಕೆಲವೊಂದೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ನಾನು. ಸ್ಯಾರಿ ಟಸಲ್ಸು ಕೂಡ ತೋರಿಸ್ತೀನಿ. ಇದೆಲ್ಲ ಕಸ್ಟಮರ್ಸ್ದೆ, ಇದೆಲ್ಲ ಹ್ಯಾಂಡ್ ಓವರ್ ಮಾಡಬೇಕು, ನಾನು ನಾಳೆ ಕೊಟ್ಬಿಡ್ಬೇಕು. ಅದರಿಂದ ವೀಡಿಯೋ ಮಾಡ್ಕೊಬಿಡೋಣ ಇವಾಗಲೇ ಫಸ್ಟೇ ಅಂತ ನಾನು ಇದು ಮಾಡ್ತಾಯಿದ್ದೀನಿ. ಅಗೇನ್ ನೋಡಿ,
ಅಗೇನ್ ಇದು ಕೂಡ ಒಂದು ಡೀಪ್ ವೀನೆ. ಇದು ಆಲ್ಮೋಸ್ಟ್ ಇದು ಕೂಡ ಡೀಪ್ ವೀನೆ ಮಾಡಿದ್ದೀನಿ ನಾನು. ಇದಕ್ಕೆ ಆಲ್ಮೋಸ್ಟ್ ನಾನು ರೆಫರ್ ಮಾಡ್ತೀನಿ ತುಂಬ ಜನಕ್ಕೆ. ಕೆಲವೊಂದು ಬ್ಲೌಸಸ್ಗೆ ನೀವು ಡೀಪ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ, ಕೆಲವೊಂದಕ್ಕೆ ಕ್ಲೋಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಕಸ್ಟಮರ್ ರಿಕ್ವೈರ್ಮೆಂಟು. ಕೆಲವೊಬ್ರು ಡೀಪ್ ಬೇಕು ಅಂತಾರೆ, ಸಮ್ಟೈಮ್ಸ್ ಕೆಲವರು ಡೀಪ್ ಬೇಡ ಅಂತಾರೆ. ಅದು ಇನ್ನೊಂದು ಮೆಟೀರಿಯಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಒಂದು ಔಟ್ಫಿಟ್ ನಾವು ರೆಡಿ ಮಾಡ್ತೀವಿ ಅಂತಂದರೆ ಯಾವ್ಯಾವ ಮೆಟೀರಿಯಲ್ಗೆ ಯಾವ್ಯಾವ ಡಿಸೈನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಬಟ್ ಇದು ಕಾಟನ್ ಆಗಿರೋದ್ರಿಂದ ಡೀಪ್ ವಿ ಓಕೆ, ಇದು ಚೆನ್ನಾಗಿದೆ. ಔಟ್ಫಿಟ್ ಎಲ್ಲ ಇದು ತುಂಬ, ಇದು ನಾವೇ ಫಿನಿಶ್ ಮಾಡಿರೋದು. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಡೀಪ್ ವಿನ ಮಾಡಿದ್ದೀನಿ ನಾನು. ಏನಕ್ಕಂತಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಚೆನ್ನಾಗಿ ಲುಕ್ ಅನ್ನೋದು ಚೆನ್ನಾಗಿ ಕೊಡುತ್ತೆ, ಅದು ಅದಕ್ಕಾಗಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಪ್ಯೂರ್ ಮೈಸೂರು ಸಿಲ್ಕ್ ಇದು. ಇದಕ್ಕೆ ಬ್ಲೌಸ್ ರೆಡಿಯಾಗಿದೆ. ಆ್ಯಕ್ಚುಲಿ ನಾನು ಅವ್ರಿಗೆ ರೆಫರ್ ಮಾಡಿದ್ದೆ ವರ್ಕ್ ಮಾಡಿಸ್ಕೊಳ್ಳಿ ಅಂತ. ನನ್ನ ಬ್ಲೌಸ್ ಎಲ್ಲ ಕಟಿಂಗ್ ಆದಮೇಲೆ ವರ್ಕ್ ಮಾಡಿಸಿ ಅಂತಂದರು. ಬಟ್ ಅದರಿಂದ ನಾನು ಆಲ್ರೆಡಿ ಬ್ಲೌಸ್ ಫಿನಿಶ್ ಆಗಿತ್ತು, ಅದರಿಂದ ಇದಕ್ಕೆ ನಾನು ಏನು ಮಾಡೋಕ್ಕೋಗಿಲ್ಲ, ಅದನ್ನು ಹಾಗೆ ಇಟ್ಟೆ. ಇದನ್ನು ಬ್ಲೌಸ್ ಬಂದು ಉಕ್ಸ್ ಹೆಮ್ಮಿಂಗ್ ಮಾಡೋಕ್ಕೆ ಕೊಟ್ಬಿಟ್ಟಿದ್ದೀನಿ. ಇದನ್ನು ಇವಾಗ ನೋಡಿದ್ರಲ್ಲ ಆ ಸ್ಯಾರಿದು ಬ್ಲೌಸು. ಈ ಒಂದು ವೀಕಲ್ಲಿ ನಾನು ಎಷ್ಟೆಲ್ಲ ಫಿನಿಶ್ ಮಾಡಬೇಕಾಗುತ್ತೆ ಅಂತಂದರೆ ಫ್ರೀನೇ ಸಿಗಲ್ಲ. ಆ ಫ್ರೀ ಟೈಮಲ್ಲಿ ನಾನು ಯೂಟ್ಯೂಬ್ ವೀಡಿಯೋಸ್ ಆಗಲಿ ಇಲ್ಲ ಲೈವ್ ಆಗಲಿ ಅದು ಮಾಡೋದು ನನ್ನ ಫ್ರೀ ಟೈಮಲ್ಲಿ ಅಷ್ಟೇ. ಹಾಗೆ ಇದು ಕೂಡ ಒಂದು ಸಿಲ್ಕ್ ಸ್ಯಾರಿ. ಇದ್ರದ್ದು ಬ್ಲೌಸ್ ರೆಡಿ ಮಾಡಿ ಕಸ್ಟಮರ್ಗೆ ಕೊಟ್ಬಿಟ್ಟಿದ್ದೀನಿ, ಅವ್ರ ಹತ್ರನೇ ಇದೆ. ಬಟ್ ನೀವು ಸ್ಯಾರಿ ಟೈಸಲ್ಲಿ ನೋಡೋದಾದರೆ ಲೈಟಾಗಿ ಕ್ರೋಶೋ ವರ್ಕ್ ಮಾಡಿ, ಇದು ನಾನೇ ಮಾಡಿದ್ದು, ಕ್ರೋಶೋ ವರ್ಕ್ ಮಾಡಿ ಹಾಗೆ ಚಿಕ್ಕದಾಗಿ ಒಂದು ಕುಚ್ಚು ಹಾಕಿದೆ. ಇದಕ್ಕೆ ಈ ಥರ ಒಂದು ಡಿಸೈನ್ ಮಾಡಿದೆ. ನನ್ನ ವರ್ಕು ಆ್ಯಂಡ್ ನನ್ನ ಬಿಸಿ ಶೆಡ್ಯೂಲ್ ಮತ್ತು ನಿಮ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗಲಿ ಇದ್ರ ಬಗ್ಗೆ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಕೂಡ ನಾವು ಹೇಳಿದ್ದು ಒಂದು, ಬಟ್ ವರ್ಕರ್ ಕೈ ಕೊಟ್ಟಿದ್ದು, ಬಟ್ ಅವನು ಸ್ವಲ್ಪ ಮಿಸ್ಟೇಕ್ ಮಾಡ್ದ ಅಂತ ಅನಿಸ್ತು. ಬಟ್ ಆದರೂ ಓಕೆ, ಚೆನ್ನಾಗಿದೆ. ಇದು ನೋಡಿ, ಇದು ಲೆನಿನ್. ಈ ಸ್ಯಾರಿ ಬಂದು ಪ್ಯೂರ್ ಲೆನಿನ್ ಸ್ಯಾರಿ. ಇದು ಆ್ಯಕ್ಚುಲಿ ಇದ್ರದ್ದು ಪ್ರೈಸ್ ಬಂದು, ಈ ಸ್ಯಾರಿ ಪ್ರೈಸ್ ಬಂದು 9,000 to 10,000 ಇರುತ್ತೆ. ಈ ಸ್ಯಾರಿ ನಿಮಗೆ ಜಸ್ಟ್ ಲೈಕ್ ಕಾಟನ್ ಥರ ಕಾಣಿಸುತ್ತೆ, ಬಟ್ ಇದ್ರ ಪ್ರೈಸ್ ಬಂದು 9,000 to 10,000 ಇದ್ರದ್ದು. ಬಟ್ ನಾವು ಇದಕ್ಕೆ ಚೆಕ್ ಥರ ಮಾಡಿ ಅಂತ, ಚೆಕ್ ಪ್ಯಾಟರ್ನ್ ಈ ಥರ ಹೇಳಿದೆ. ಬಟ್ ನಮಗೆ ಆ್ಯಕ್ಚುಲಿ ನನ್ನ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂತಂದರೆ ಸ್ಟೋನ್ಸ್ ಎಲ್ಲ ಅಷ್ಟು ಇಷ್ಟಪಡಲ್ಲ. ಆದರೂ ಅವರು ಸ್ಟೋನ್ಸ್ ಹಾಕಿ ಈ ಥರ ಎಲ್ಲ ಮಾಡಿಬಿಟ್ಟಿದ್ರು. ಬಟ್ ಇನ್ನೇನು ಇದನ್ನೆಲ್ಲ ರಿಮೂವ್ ಮಾಡೋಕ್ಕಾಗಲ್ಲ ಅಂತ ನಾನು ಇದನ್ನ ಇದೇ ಥರ ಸ್ಟಿಚ್ ಮಾಡಿದೆ. ಬಟ್ ನಾವು ಹೇಳಿದ್ದೆ ಸ್ಟೋನ್ಸ್ ಬೇಡ ಅಂತ, ಬಟ್ ಅವರು ಸ್ಟೋನ್ಸ್ ಹಾಕಿ ಮೆಚ್ಚಿ ಈ ಥರ ಮಾಡಿಬಿಟ್ರು. ಓಕೆ, ಆದರೂ ಮಾಡಿದೆ. ಈ ಥರ ಇದು ಹ್ಯಾಂಡ್ ವರ್ಕ್. ಇದು ಬರೀ ಚೈನಲ್ಲೇ ಫಿನಿಶ್ ಮಾಡಿಸಿರೋ ಅಂಥದ್ದು. ಇದನ್ನು ಅಗೇನ್ ಇದು ಬಂದು ಕಂಪ್ಯೂಟರೈಸ್ಡ್ ವರ್ಕ್. ಇದು ಕಂಪ್ಯೂಟರೈಸ್ಡ್ ಅಂದರೆ ಇದು ಸ್ವಲ್ಪ ಕಂಪ್ಯೂಟರ್ ಏನಂತಂದರೆ ನಾರ್ಮಲ್ ಮಿಷಿನ್ ವರ್ಕ್ಗಿಂತನೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಏನಕ್ಕಂತಂದರೆ ಕಂಪ್ಯೂಟರ್ ವರ್ಕ್ ಬಂದು ಸ್ವಲ್ಪ ಈ ಥರ ಫ್ಲವರ್ಸು ಈ ಥರ ಎಲ್ಲ ಮಾಡ್ಬೋದು ಕಂಪ್ಯೂಟರ್ ವರ್ಕಲ್ಲಿ. ನೋಡಿ, ಈ ಥರ ಎಲ್ಲ ಮಾಡ್ಬೋದು. ನಾರ್ಮಲ್ ಮಿಷಿನ್ ವರ್ಕಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನೆಲ್ಲನೂ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ, ಏನೇನು ಡಿಸೈನ್ ಬಂದಿದೆ, ಯಾವ್ಯಾವ ಥರ ಎಲ್ಲ ಔಟ್ಫಿಟ್ ರೆಡಿ ಆಗಿದೆ ಅಂತ. ಇದು ಕಂಪ್ಯೂಟರ್ ವರ್ಕ್. ಇದು ಇನ್ನೂ ಸ್ವಲ್ಪ ಬ್ಲೌಸಸ್ ಎಲ್ಲ ನಾನು ಕೊಟ್ಟಿದ್ದೀನಿ, ವರ್ಕರ್ಸ್ ಹತ್ರ ಇದೆ, ಅದೆಲ್ಲ ಬರಬೇಕು, ನನಗೆ ರಿಸೀವ್ ಆಗಬೇಕು. ಅದು ರಿಸೀವ್ ಆದಮೇಲೆ ನಾನು ಹೇಳ್ತೀನಿ ಯಾವ ಥರ ಇದೆ ಅಂತ. ಓಕೆನಾ? ಇನ್ನೂ ಇದೆ ಬಟ್ಟೆ, ಎಷ್ಟೆಲ್ಲ ಹೊಲಿದ್ರೂ ಕೂಡ ನನಗೆ ಸಾಲಲ್ಲ, ಅಷ್ಟಿದೆ. ಒನ್ ಮೋರ್ ಬ್ಲೌಸ್, ವರ್ಕ್ ಬ್ಲೌಸು. ಇದು ಕೂಡ ವರ್ಕೆ. ಇದು ತುಂಬ ಸಿಂಪಲ್ ವರ್ಕ್. ಇದು ಅರೌಂಡ್ ಇದೆಲ್ಲ ನಿಮಗೆ ಒಂದು 1,600-1,700 ಅಷ್ಟರಲ್ಲಿ ಈ ವರ್ಕು ನಿಮಗೆ ಸಿಗುತ್ತೆ. ಆ ಥರ 1,600-1,700 ಮತ್ತು ಪ್ಲಸ್ ಸ್ಟಿಚಿಂಗ್ ಚಾರ್ಜ್ ಕೂಡ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಇದಕ್ಕೆ. ನೋಡ್ಬೋದು, ಸಿಂಪಲ್ ಸ್ಯಾರಿ ಅಲ್ವಾ. ಸಿಂಪಲ್ ಸ್ಯಾರೀಸ್ಗೆ ನೀವು ಈ ಥರ ಮಾಡ್ಕೋಬೋದು. ಅದೇ ಥರ ಇನ್ನೊಂದು ಏನು ರೆಫರ್ ಮಾಡ್ತೀನಿ ಅಂದರೆ, ನೀವು ಸಿಂಪಲ್ ಸ್ಯಾರೀಸ್ ತೊಗೊಂಡಾಗೆಲ್ಲ ನೀವು ಆಲ್ಮೋಸ್ಟ್ ಕಂಪ್ಯೂಟರೈಸ್ಡ್ ವರ್ಕ್ ಹಾಕ್ಸ್ಕೊಳ್ಳಿ. ತುಂಬ ಕಾಸ್ಟ್ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ 700-800 ನಿಮಗೆ ಕಂಪ್ಯೂಟರೈಸ್ಡ್ ವರ್ಕ್ ಬರುತ್ತೆ. ಸಿಂಪಲ್ ಸ್ಯಾರೀಸ್ಗೆ ಅಷ್ಟು ಹಾಕ್ಕೊಂಡ್ರೆ ಸಾಕು. ಬಟ್ ನಿಮಗೆ ಹ್ಯಾಂಡ್ ವರ್ಕ್ ಬೇಕು ಅಂತಂದರೆ ಮಿನಿಮಮ್ ನಿಮಗೆ 1,600-1,700-1,800 ಮಿನಿಮಮ್ 1,800 ರುಪೀಸ್ ಇರುತ್ತೆ. ನೀವು ಎಲ್ಲೇ ಹೋಗಿ ವಿಚಾರಿಸಿದ್ರು. ಬಟ್ ಬ್ಯಾಂಗ್ಳೂರಲ್ಲಂತೂ ಮಿನಿಮಮ್ 2 ಮೇಲೇ ಇರುತ್ತೆ. ಬಟ್ ಬೀಡ್ ವರ್ಕ್ ನನ್ನ ಹತ್ರ ಯಾವುದು ಜಾಸ್ತಿ ಕೇಳಲ್ಲ, ಆಲ್ಮೋಸ್ಟ್ ಥ್ರೆಡ್ ವರ್ಕೆ ಕೇಳೋದು. ಅದರಿಂದ ನಾನು ಥ್ರೆಡ್ಡು ಆಲ್ಮೋಸ್ಟ್ ಬೀಡ್ಸ್ ಕಡಿಮೆನೆ, ತುಂಬ ಕಡಿಮೆ. ಜರ್ದೋಸಿನ ಇದು ಮಾಡಿಸ್ತೀನಿ. ಇನ್ನೊಂದು ಎಲಿಗೆಂಟ್ ಆಗಿರೋಂಥ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರೋಂಥ ವರ್ಕು, ತುಂಬ ಥ್ರೆಡ್ ವರ್ಕು.
ಇದನ್ನು ಸ್ಟಿಚ್ ಆಗಿಲ್ಲ ಬ್ಲೌಸು, ನೀವು ನೋಡ್ಬೋದು. ಈ ಥರ ಒಂದು ಸಿಂಪಲ್ ವರ್ಕ್, ತುಂಬ ಅಫಿಷಿಯಲ್ಸ್ ಕೇಳ್ತಾರಲ್ವಾ, ತುಂಬ ಚಿಕ್ಕದಾಗಿ ಬೇಕು ನಮಗೆ, ತುಂಬ ಹೆವಿಯಾಗಿ ಓವರ್ ಆಗಿರಬಾರ್ದು ಅಂತಾರಲ್ವಾ, ಆ ಥರದವ್ರಿಗೆ ಆಲ್ಮೋಸ್ಟ್ ಇಂಥದ್ದು ಹೋಗುತ್ತೆ ಜಾಸ್ತಿ. ತುಂಬಾ ಚೆನ್ನಾಗಿದೆ ನೋಡ್ಬೋದು. ಸ್ಲೀವ್ಸಲ್ಲಿ ಈ ಥರ ಒಂದು ಪ್ಯಾಟ್ರನ್ನು. ಇದು 4 ಬ್ಲೌಸ್ಗೇನೋ ಇದೇ ಪ್ಯಾಟರ್ನ್ ನಾನು ಮಾಡಿಸಿದ್ದೀನಿ ಇದು, ಬಟ್ ಚೆನ್ನಾಗಿದೆ. ಮೊನ್ನೆ ಕೂಡ ಒಬ್ರಿಗೆ ನಾನು ಫಿನಿಶ್ ಮಾಡಿ ಕಳಿಸ್ಬಿಟ್ಟೆ ಅದು, ಬಟ್ ಅವೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಟೈಮ್ ಇರಲ್ವಲ್ಲ ಅದರಿಂದ. ಅಗೇನ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಕುಚ್ಚು ನೋಡ್ಬೋದು. 1 ವೀಕಲ್ಲಿ ನಾವು ಇಷ್ಟು ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾನು ಎಷ್ಟೆಲ್ಲ ಮಾಡಿರ್ತೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು, ಎಷ್ಟೆಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ ಇವಾಗ ನಮ್ಮ ಕಡೆಯಿಂದ ಅಂತ. ಈ ಥರ ಒಂದು ಕುಚ್ಚು, ಓಕೆನಾ. ತುಂಬ ಸೂಪರ್ ಆಗಿರೋಂಥ ಒಂದು ಕುಚ್ಚು ಬರುತ್ತೆ ನೋಡಿ. ಇದು ಲಟ್ಕನ್ಸ್ ಥರ ಮಾಡಿಸಿರೋಂಥದ್ದು, ನೀವು ನೋಡ್ಬೋದು. ಕಾಣಿಸ್ತಾ ಇದೆ. ಇದು ಪ್ರೈಸಸ್ ಎಲ್ಲ ಬೇಕಂತಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಹೇಳ್ತೀನಿ. ನಿಮಗೆ ತೋರಿಸ್ತಾ ಇದೆ ನನ್ನ ಹತ್ರ ಇರೋದೆಲ್ಲ ಎಷ್ಟೆಲ್ಲ ಫಿನಿಶ್ ಮಾಡಿದ್ದೀನಿ 1 ವೀಕಲ್ಲಿ ಅಂತ ನೀವು ನೋಡ್ಬೋದು. ಇಷ್ಟೆಲ್ಲ ಒಬ್ಬರಿಂದಂತೂ ಸಾಧ್ಯ ಇಲ್ಲ. ನಾನು ಇನ್ನೂ ಕೆಲವೊಂದೆಲ್ಲ ಕೊಟ್ಬಿಟ್ಟಿದ್ದೀನಿ, ಔಟ್ಸೈಡೆಲ್ಲ ಕೊಟ್ಬಿಟ್ಟಿದ್ದೀನಿ, ನನ್ನಿಂದ ಆಗಿಲ್ಲ. ಯಾಕಂದರೆ ಎಷ್ಟೊಂದ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಹೇಳಿ, ಎಷ್ಟಾಗುತ್ತೋ ಅಷ್ಟು ಮ್ಯಾನೇಜ್ ಮಾಡ್ಬೋದು ಅಷ್ಟೇ, ಎಲ್ಲ ನನ್ನ ಒಬ್ಳಿಂದನೇ ಆಗುತ್ತಾ. ನೋಡ್ಬೋದು, ತುಂಬ ಹತ್ತಿರದಿಂದ ತೋರಿಸ್ತೀನಿ. ಆಲ್ಮೋಸ್ಟ್ ಅರೌಂಡ್ ಈ ಥರ ಸ್ಯಾರಿ ಕುಚ್ಚಿಗೆ ನಾನು ಚಾರ್ಜ್ ಮಾಡ್ಬೋದು ಎಷ್ಟಂತಂದರೆ 800 to 1000ವರೆಗೂ ಚಾರ್ಜ್ ಮಾಡ್ತೀನಿ. ಯಾಕಂತಂದರೆ ಇದು ಲಟ್ಕನ್ಸ್ ಥರ ಇದೆಯಲ್ಲ, ಅದರಿಂದ 800 to 1000. ಹಾಗೇನು ತುಂಬ ಸಿಂಪಲ್ಲಾಗಿ ಇರೋಂಥದ್ದು ನಾನು ತೋರಿಸ್ತೀನಿ ಕುಚ್ಚು. ಈ ಕುಚ್ಚುಗಳು ಮತ್ತು ಬ್ಲೌಸಸ್ ಫಿನಿಶ್ ಮಾಡೋಕ್ಕೆ ನನಗೆ ತುಂಬ ಜನದ ಹತ್ರ ಕೊಡ್ತೀನಿ. ಅದನ್ನು ಬಿಟ್ಟು ಇದಕ್ಕೆ ಫಾಲ್ಸ್ ಹೆಮ್ಮಿಂಗ್ ಹುಕ್ಸ್ ಎಲ್ಲ ಔಟ್ಸೈಡ್ ಹೋಗುತ್ತೆ, ನಾನೇನು ಮಾಡಲ್ಲ. ಯಾಕಂದರೆ ನನಗೆ ಟೈಮ್ ಇರಲ್ಲ, ಅದರಿಂದ ನಾನು ಮಾಡೋಕ್ಕೆ ಹೋಗಲ್ಲ. ತುಂಬ ಸಿಂಪಲ್ಲು. ಇದು ನಾನು ಚಾರ್ಜ್ ಮಾಡೋದು ಒಂದು 250 300 ಒಳಗಡೆ. ಈ ಥರದ ಒಂದು ಬೀಡ್ ಆ್ಯಂಡ್ ಒಂದು ಕುಚ್ಚು ಹಾಕಿದ್ದೀವಲ್ಲ, ಈ ಥರ ಚಾರ್ಜ್ ಮಾಡ್ಕೊತೀನಿ. ಇಂಥ ಸಿಂಪಲ್ಸ್ ಎಲ್ಲ ಇದ್ದರೆ ನಾನೇ ಮಾಡ್ತೀನಿ ಆಲ್ಮೋಸ್ಟ್ ಮನೆಯಲ್ಲಿ. ಇನ್ನು ಕೆಲವೊಂದೆಲ್ಲ ಇದೆ ಒಳಗಡೆ ಇದೆ, ಬಟ್ ರೂಮ್ ಒಳಗಡೆಯಿಂದ ನಾನು ತೆಗಿಯೋಕ್ಕಾಗಲ್ಲ ಇವಾಗ. ಇದು ಲಾಂಗ್ ವಿಡಿಯೋ ಆಗಿರೋದ್ರಿಂದ ಆಲ್ಮೋಸ್ಟ್ ನಾನು ಯಾವುದೋ ವಾಯ್ಸ್ ಓವರ್ಸ್ ಎಲ್ಲ ಕೊಡೋಕ್ಕಾಗಲ್ಲ, ಮತ್ತು ಎಡಿಟಿಂಗ್ ಹಾಕಿ ಮತ್ತೆ ಮಾಡೋದೆಲ್ಲ ಕಷ್ಟ ಅಂತ ಅಂದ್ಬಿಟ್ಟು ನಾನು ಹೀಗೆ ಏನಿದೆ ಅದನ್ನ ಹಿಂಗೆ ಡೈರೆಕ್ಟಾಗಿ ಮಾತಾಡಿ ಹೇಳ್ತಾ ಇದ್ದೀನಿ. ನಿಮಗೂ ಯಾರಿಗಾದ್ರೂ ಈ ಥರದ್ದು ಸ್ಯಾರಿ ಟಸಲ್ಸು ಇಲ್ಲ ಏನಾದರೂ ಬೇಕು, ಇಲ್ಲ ವೀಡಿಯೋಸ್ ಎಲ್ಲ ಬೇಕು ಅಂತಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಕುಚ್ಚು ನೋಡ್ಬೋದು ನೀವು, ಇದೊಂಥರ ಸ್ಯಾರಿ, ಇದನ್ನು ಕಲಂಕಾರಿ ಸ್ಯಾರಿ ಅಂತಾರಲ್ವ, ಆ ಥರ ಕಲಂಕಾರಿ ಪ್ರಿಂಟು ಇರೋಂಥ ಸ್ಯಾರಿ. ಮೆಟೀರಿಯಲ್ ಬಂದು ಲೈಕ್ ಸ್ವಲ್ಪ ಡೋಲಾ ಸಿಲ್ಕ್ ಥರನೇ ಇದೆ, ಪ್ಯೂರ್ ಇರ್ಬೋದು, ಬಟ್ ಚೆನ್ನಾಗಿದೆ. ಈ ಥರ 3x3 ಥರ ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನೂ ಕೆಲವೊಂದೆಲ್ಲ ಬರೋದಿದೆ, ಪೀಸಸ್ ಎಲ್ಲ ಬರೋದಿದೆ, ಅವೆಲ್ಲ ಬಂದರೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಬಂದು ನಾನು ಚಾರ್ಜ್ ಮಾಡೋದು ಎಷ್ಟು, ಬೇಬಿ ಕುಚ್ಚಲ್ವಾ, ಹತ್ರ ಹಾಕಿದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ, ದೂರ ಹಾಕಿದ್ರೆ ಸ್ವಲ್ಪ ಕಾಸ್ಟ್ ಕಡಿಮೆ. ಆಲ್ಮೋಸ್ಟ್ 250 to 300 ಇದಕ್ಕೆ ಬೇಬಿ ಕುಚ್ಚಿಗೆ. ನಮ್ದು ಆಲ್ಮೋಸ್ಟ್ ಹತ್ರನೇ ಇರುತ್ತೆ, ಗ್ಯಾಪ್ ಅಂತೂ ಜಾಸ್ತಿ ಕೊಡಲ್ಲ, ತುಂಬ ಹತ್ರನೇ ಹಾಕಿನೇ ನಾನು ಕಸ್ಟಮರ್ಗೆ ಕೊಡೋದು. ಇಷ್ಟೆಲ್ಲ ನಾಳೆ ಇಷ್ಟೂ ಕೂಡ ನಾನು ಹ್ಯಾಂಡ್ ಓವರ್ ಮಾಡಬೇಕು. ಇನ್ನೂ ಕೆಲವೊಂದು ಬ್ಲೌಸಸ್ ಎಲ್ಲ ಹುಕ್ಸ್ ಹೆಮ್ಮಿಂಗ್ ಕೊಟ್ಬಿಟ್ಟಿದ್ದೀನಿ. ಅವ್ರು ಹಾಕಿ ಕೊಟ್ಟ ಮೇಲೆ ಮತ್ತೆ ನಾಳೆ ಕಸ್ಟಮರ್ ಕೊಟ್ಟೆ ನಾನು ಹೋಗಬೇಕು. ನಾಳೆ ಹಬ್ಬ ಬೇರೆ ಇದೆ, ಅವ್ರಿಗೆಲ್ಲ ಕೊಟ್ಬಿಟ್ಟು ಹೋಗಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂತ ಹೇಳಿ. ಇನ್ನು ಕೆಲವೊಂದು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸಸ್ ಬಂದಾಗ ಅದರ ಕಾಸ್ಟ್ ಸಮೇತ ನಾನು ಹೇಳ್ತೀನಿ ಎಷ್ಟು ಚಾರ್ಜ್ ಮಾಡಬಹುದು. ಹಾಗೆ ನಿಮಗೆ ಯಾವ ಸೀರೆಗೆ ಯಾವ ಥರ ಔಟ್ಫಿಟ್, ಯಾವ ಬ್ಲೌಸ್ ರೆಡಿ ಮಾಡ್ಕೋಬೇಕಂತ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ವೀಡಿಯೋಸಲ್ಲೇ ಹೇಳ್ತೀನಿ. ಯಾವ್ಯಾವ ಥರ ಸ್ಯಾರಿಗೆ ಯಾವ್ಯಾವ ಥರ ಬ್ಲೌಸಸ್ನ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಲುಕ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.